ಹಲೋ ಎವ್ರಿವಾನ್, ವೆಲ್ಕಮ್ ಟು ಹರ್ಷಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ಪಾಪುದು 11 ಮಂತ್ ಫೋಟೋಶೂಟ್ ಮಾಡಿರುವಂಥ ಮತ್ತು ಕೇಕ್ ಕಟ್ ಮಾಡಿಸಿರುವಂಥ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪಾಪುದು ಫೋಟೋಶೂಟ್ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಜಸ್ಟ್ ಹಾಗೆ ಕೇಕ್ ಕಟ್ ಮಾಡಿಸಿ, ಅಂದರೆ 11 ಅಂತ ಹೇಳಿ ಇಟ್ಬಿಟ್ಟು ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಅಂದ್ಕೊಂಡಿದ್ವಿ. ಆದರೆ ಲಾಸ್ಟ್ ಮಿನಿಟಲ್ಲಿ ರೀಸೆಂಟಾಗಿ ಸ್ವಲ್ಪ ಟ್ರೆಂಡ್ ಆಗಿತ್ತು, ಆ ಥರ ಒಂದು ವೀಡಿಯೋಸ್ ಎಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಹಾಗೆ ಹೇಗೋ ಕೇಕ್ ಎಲ್ಲ ರೆಡಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಇನ್ನು ಕೇಕ್ನ ಬಂದು ಎಸೆನ್ಸ್ ಬೇಕ್ ಲ್ಯಾಬ್ ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ಒಂದು 5 to 6 ಮಂತ್ ಆಗಿದೆ ಅನಿಸುತ್ತೆ, ಇದು ಗೋಪಾಳದಲ್ಲಿ ಓಪನ್ ಆಗಿಬಿಟ್ಟು ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನೀವು ಯಾರಾದರೂ ಇನ್ ಆ್ಯಂಡ್ ಅರೌಂಡ್ ಶಿವಮೊಗ್ಗದಲ್ಲಿ ಆ ಕಡೆ ಸೈಡೆಲ್ಲ, ಗೋಪಾಳ ಸೈಡೆಲ್ಲ ಇದ್ದರೆ ಈ ಬೇಕ್ರಿನ ಒಂದು ಸತಿ ವಿಸಿಟ್ ಮಾಡಿ, ಕೇಕ್ ಶಾಪ್ನ ತುಂಬಾ ಚೆನ್ನಾಗಿದೆ. ಇನ್ನು ಹಸ್ಬೆಂಡೆಲ್ಲ ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಿದರು. ಇನ್ನು ಪಾಪುಗೆ ಈ ಥರ ಜೆಮ್ ಸೂಟ್ನ ಹಾಕಿ ರೆಡಿ ಮಾಡಿದೆ. ನೋಡಿ, ನಾವು ಈ ಥರ ಪೊಸಿಷನಲ್ಲಿ ಇಟ್ಬಿಟ್ಟು ಅವಳನ್ನ ಮಲಗಿಸ್ಬಿಟ್ಟು ವೀಡಿಯೋಸ್ ಎಲ್ಲ ತೊಗೊಬೇಕು ಅಂತೇಳಿ ಪ್ಲ್ಯಾನ್ ಇದ್ದಿದ್ದು. ಆದರೆ ಅವಳು ಮಲ್ಕೊತಾನೆ ಇರಲಿಲ್ಲ, ಬುಡು ಅಂತ ಓಡೋಗ್ತಾಳೆ. ಎತ್ಕೊಂಬಂದು ಕೂರಿಸ್ತಿದ್ವಿ, ಮುಂದೆ ಬರ್ತಾಳೆ, ಕೇಕ್ ಹತ್ರ ಬರ್ತಾಳೆ, ಈ ಥರ ಕಿತಾಪತಿ ಎಲ್ಲ ಮಾಡ್ತಾಯಿದ್ಲು. ಇವಾಗ ಅವಳು ಸ್ವಲ್ಪ ದೊಡ್ಡೋಳಾಗಿರೋದ್ರಿಂದ ನಮಗೆ ಹೇಗೆ ಬೇಕೋ ಆ ಕೂರ್ಸೋದಕ್ಕೆ ಬರೋದಿಲ್ಲ, ಯಾಕಂದರೆ ಎದ್ದೆದ್ದು ಹೋಗ್ತಾಳೆ. ನಾನೀಗ ಅದರಲ್ಲೇ ಹೆಂಗೆಂಗೋ ಮ್ಯಾನೇಜ್ ಮಾಡಿಕೊಂಡು ನಾನು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡೆ. ನನ್ನ ಮಗ ಹುಟ್ಟಿರೋ ಟೈಮಲ್ಲೆಲ್ಲ ಈ ಥರ ಎಲ್ಲ ಅಷ್ಟು ಟ್ರೆಂಡ್ ಇರಲಿಲ್ಲ. ಇವಾಗಂತೂ ಎಲ್ಲ ಥರನೂ ಟ್ರೆಂಡ್ ಬಂದಿದೆ. ಹೇಗೆ ಬಂದಿದೆ ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. I'm just a little princess, but also a superstar. Oh my gosh, I'm too pretty today. Wait, this outfit. No, I'm obsessed. Tiny girl, huge confidence. ಇನ್ನು ನಮಗೆ ಬೇಕಾಗಿರೋ ಥರ ಫೋಟೋಸ್ ಎಲ್ಲ ತೆಗೆದು ಪಾಪು ಹತ್ರ ಕೇಕ್ ಕಟ್ ಮಾಡಿಸಿ, ಹಾಗೇನು ನಾವು ಕೂಡ ಅವಳಿಗೊಂದು ಸ್ವಲ್ಪ ಕೇಕ್ ತಿನ್ನಿಸ್ತಿದ್ವಿ. ಅಂದರೆ ನನಗೆ ಈ ಥರ ಕೇಕೆಲ್ಲ ತಿನ್ನಿಸೋದು ಇಷ್ಟ ಆಗೋಲ್ಲ, ಯಾಕಂದರೆ ಅವಳು ಅದೇ ಟೇಸ್ಟ್ ಎಲ್ಲ ಇಟ್ಕೊಂಡ್ಬಿಟ್ಟು ಊಟ ತಿನ್ನಿಸಿದ್ರೆ ಅದೆಲ್ಲ ತಿಂದೇ ಇರೋದೆಲ್ಲ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನನಗೆ ಆ ಥರ ಎಲ್ಲ ತಿನ್ಸೋದಕ್ಕೆ ಇಷ್ಟ ಆಗೋಲ್ಲ. ನಮ್ಮ ಮನೇಲಿ ಎಲ್ಲರೂ ತಿನ್ನಿಸ್ತಾರೆ, ಆದರೆ ನನ್ನ ಹಸ್ಬೆಂಡು ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು. ಕೇಕ್ ತಿನ್ನಿಸೋದು, ಅದು ಕೈಯಲ್ಲಿ ಏನಿರುತ್ತೋ ಅವಳು ಅಷ್ಟೇ ಸುಮ್ಮನೆ ಇರೋದಿಲ್ಲ. ಯಾರಾದ್ರೂ ಏನೋ ತಿಂತಿದ್ರೆ ಅದನ್ನು ಕಸಿಯೋದಕ್ಕೆ ಹೋಗ್ತಾಳೆ, ತಿನ್ನಿಸಿ ಅಂತ ಇದು ಮಾಡ್ತಾಳೆ ಅಂತೇಳಿ ಎಳಿತಾಳೆ. ಅದಕ್ಕೆ ಇವರು ತಿನ್ನಿಸ್ತಾರೆ. ಇನ್ನು ಹಾಗೆಯೇ ಕೇಕೆಲ್ಲ ಕಟ್ ಮಾಡ್ತಾ ಇದ್ವಿ. ಈಗಿನ ಕೇಕೆಲ್ಲ ಕಟ್ ಮಾಡಿಬಿಟ್ಟು ನಮಗೂ ಒಂದಷ್ಟು ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಅವಳಿಗೆ ಬಿಟ್ಟರೆ ಸಾಕು ಅಂತೇಳಿ ಅನಿಸ್ತಿತ್ತೇನೋ, ಬಿಟ್ಟಿದ ತಕ್ಷಣ ಪಟ್ಟಂತ ಓಡೋಗ್ತಿದ್ದಾಳೆ. ಅದರಲ್ಲಿ ಇವರೆಲ್ಲ ಮಕ್ಳುಗಳು ಇಬ್ಬರೂ ಸೇರ್ಕೊಂಡು ಎತ್ಕೊಂಡು ಇಚ್ಕಾಡ್ತಾರೆ. ಅದಾದಮೇಲೆ ಕೇಕ್ ಎಲ್ಲರಿಗೂ ಅಮ್ಮನೇ ಯಾವಾಗಲೂ ಹಂಚೋದು. ಅಂದರೆ ಪ್ರತಿಯೊಂದು ನಮ್ಮ ಮನೇಲಿ ಏನೇ ಐಟಮ್ಸ್ ಏನೇ ತಂದ್ರೂ ಅವರ ಎಲ್ಲರಿಗೂ ಹಂಚೋದು. ಕೇಕೆ ಆಗಿರ್ಬೋದು, ಊಟ ಕೂತ್ಕೊಂಡಾಗ ಒಂದು ಮಟನ್ ಪೀಸ್ ಆಗಿರ್ಬೋದು, ಎಲ್ರಿಗೂ ಅವರೇ ಕರೆಕ್ಟಾಗಿ ಸಮವಾಗಿ ಹಂಚ್ಬಿಡ್ತಾರೆ. ಯಾಕಂದರೆ ಒಬ್ರಿಗೆ ಕಮ್ಮಿ ಒಬ್ರಿಗೆ ಜಾಸ್ತಿ ಆ ಥರ ಎಲ್ಲ ಏನು ಬರುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಅವರೇ, ಅಂದರೆ ಮುಂಚೆಯಿಂದನೂ ಅಷ್ಟೇ, ಅದು ಮನೇಲಿ ಬಂದಿರೋದು ಹಾಗೆಯೇ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡೇ ಊಟ ಮಾಡೋದು ನಮ್ಮ ಮನೇಲಿ. ಹಾಗಾಗಿಬಿಟ್ಟು ಅವರೇ ಎಲ್ರಿಗೂ ಹಂಚಿ ಕೊಟ್ಬಿಡ್ತಾರೆ. ಯಾರು ಎಷ್ಟಾದರೂ ತಿನ್ಕೊಳ್ಳಿ ಅಂತಾರೆ. ಆದ್ರೂ ನನ್ನ ಹಸ್ಬೆಂಡ್ ಇಲ್ಲ ನೀನೇ ಹಂಚ್ಬಿಡಮ್ಮ ಅಂತ ಹೇಳಿ ಅವ್ರಿಗೆ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಡೇ ಸ್ವಲ್ಪ ಮೆಟ್ಲೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಸ್ವಲ್ಪ ಧೂಳಾಗಿತ್ತು. ನನಗಂತೂ ಇವಾಗ ಪಾಪು ಇಟ್ಕೊಂಡು ಕೆಲವೊಂದು ಸತಿ ಕೆಲಸ ಮಾಡ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ಅವಳು ಮಲಗಿದಾಗ ಬೇರೆ ಕೆಲಸ ಇದ್ದಾಗ ಅದನ್ನು ಮುಗಿಸ್ಕೊಂಡ್ಬಿಡ್ತೀನಿ. ಹಾಗೆಯೇ ಮೆಟ್ಲು ಮೇಲ್ಗಡೆ ಎಲ್ಲ ಸ್ವಲ್ಪ ಬಟ್ಟೆ ಒಣಗಾಕ್ಬಿಟ್ಟಿದೆ, ಯಾಕಂದರೆ ಇವಾಗ ಮಳೆ ಆಗಿರೋದ್ರಿಂದ ಕೆಲವೊಂದು ಸತಿ ಒಣಗೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ಫುಲ್ ಡ್ರೈ ಆಗಿರೋದ್ರಿಂದ ಸ್ವಲ್ಪ ಮೆತ್ತಗಿರೋದ್ರಿಂದ ತಂದು ಒಳಗಡೆ ಹಾಕ್ಕೊಂಡಿರ್ತೀನಿ. ಅದರಲ್ಲಿ ಬೇರೆ ಬಿಸಿಲಿತ್ತು, ಬಟ್ ಅದರ ಬಟ್ಟೆಯಲ್ಲೆಲ್ಲ ಸ್ವಲ್ಪ ಇರುವೆ ಆಗಿತ್ತು. ಹಾಗೆಯೇ ಇನ್ನು ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. 2 ತಿಂಗಳಾಗಿತ್ತೇನೋ ಫ್ರಿಜ್ ಕ್ಲೀನ್ ಮಾಡಿ. ಅದಾದಮೇಲಿಂದ ಮತ್ತೆ ಕ್ಲೀನ್ ಮಾಡಿರಲಿಲ್ಲ. ಅದೇನೋ ಸ್ವಲ್ಪ ಹಾಲೆಲ್ಲ ಚೆಲ್ಬಿಟ್ಟಿತ್ತು, ಹಾಗಾಗಿ ಸ್ವಲ್ಪ ಮತ್ತು ಅದು ಬಿಟ್ಟರೆ ಹಾಗೆ ಸ್ಮೆಲ್ ಥರ ಬಂದುಬಿಡತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಐಟಮ್ಸ್ ಎಲ್ಲ ತೆಗೆದು ಫ್ರಿಜ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಮಿನಿಮಮ್ ಫ್ರಿಜ್ ಕ್ಲೀನ್ ಮಾಡಬೇಕು ಅಂದರೆ 2 ಅವರ್ ಬೇಕು. ಅದರಲ್ಲೂ ಅದನ್ನೆಲ್ಲ ನೀಟಾಗಿ ತೆಗೆದು ತೊಳೆದು ಫ್ರಿಜ್ ಒಳಗಡೆ ಇರೋ ಐಟಮ್ಸನ್ನೆಲ್ಲ ಎತ್ತಿಟ್ಟು
ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ನಿಜವಾಗ್ಲೂ 2-3 ಅವರ್ ಬೇಕೇ ಬೇಕು. ಅಂದರೆ ಈ ಥರ ದೊಡ್ಡ ಫ್ರಿಜ್ಜು, ಹಾಗೆಯೇ ಸ್ವಲ್ಪ ಒಳಗಡೆ ಎಲ್ಲ ತುಂಬಾ ಗಲೀಜು ಅನ್ನಿಸ್ತಿತ್ತು. ಕಸ್ತೂರಿ ಮೆಂತೆ ಸೈಡಲ್ಲಿ ಇಟ್ಟಿರ್ತೀವಿ, ಅದೆಲ್ಲ ಕೆಳಗಡೆ ಎಲ್ಲ ಬಿದ್ದುಬಿಟ್ಟು ನೋಡಿ ಹಾಲಿಂದು ಕರೆ ಎಲ್ಲ ಹಾಗಾಗಿ ಕುತ್ಕೊಂಡ್ಬಿಟ್ಟಿತ್ತು ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ. ಇನ್ನು ನಾನು ಚಿಕ್ಕವಳಿದ್ದಾಗಲಿ ನನ್ನ ಮನೇಲಿ ಅಂದರೆ ಮದುವೆಗಿಂತ ಮುಂಚೆ ಇಲ್ಲಿ ಈ ಥರ ಎಲ್ಲ ಕೆಲಸನೇ ಮಾಡಿದವಳೆ ಅಲ್ಲ. ಬಟ್ ಇವತ್ತು ಇಷ್ಟೊಂದೆಲ್ಲ ಕೆಲಸ ಮಾಡ್ತೀನಿ ಅಂದರೆ ನನಗೆ ನಿಜವಾಗ್ಲೂ ಪ್ರೌಡ್ ಫೀಲ್ ಅನಿಸುತ್ತೆ. ಯಾಕಂದರೆ ಮದುವೆ ಆದಮೇಲೆ ಎಲ್ಲರೂ ಅವ್ರವ್ರಿಗೆ ಬಂದುಬಿಡುತ್ತೆ ಅದು ಕೆಲಸ ಮಾಡಬೇಕು ಅಂತೇಳಿ. ಬಟ್ ಆದರೆ ನಾನು ನಮ್ಮ ಮದುವೆಗಿಂತ ಮುಂಚೆ ನಮ್ಮ ಮನೇಲಿ ನಾನೊಂದು ಲೋಟ ಕೂಡ ಎತ್ತಿಡ್ತಿರಲಿಲ್ಲ, ಅಷ್ಟು ಚೆನ್ನಾಗಿ ನಮ್ಮ ಮನೇಲಿ ನೋಡ್ಕೊತಾಯಿದ್ರು. ಆ್ಯಂಡ್ ಆವಾಗ ನನಗೆಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ಹಾಗಾಗಿ ಅದರ ಕಾರಣದಿಂದನೂ ಅಷ್ಟಾಗಿ ಎಲ್ಲ ಕೆಲಸ ಎಲ್ಲ ಮಾಡಿಸ್ತಾ ಇರಲಿಲ್ಲ. ಏನು ಕೆಲಸ ಮಾಡಿಸ್ತಿರಲಿಲ್ಲ ಅನ್ನೋದೆಲ್ಲ, ಬಟ್ ಕೆಲಸನೇ ಮಾಡ್ತಿರ್ಲಿಲ್ಲ. ನನ್ನ ಮದುವೆ ಆದಮೇಲೆ ನಿಂಗೆ ಎಲ್ಲ ಥರ ಅಡುಗೆ ಮಾಡೋದು, ಕೆಲಸ ಮಾಡೋದು ಆ ಥರ ಎಲ್ಲ ಮಾಡ್ತಿದ್ದೆವಲ್ಲ. ಆದ್ರೂ ಮದುವೆ ಆದಮೇಲೆ ಸ್ವಲ್ಪ ಪಾತ್ರೆ ತೊಳೆಯೋದೆಲ್ಲ ಬರ್ತಿರಲಿಲ್ಲ. ಕೆಲವೊಂದು ಸತಿ ಸೋಪೆಲ್ಲ ಹಾಗಂಗೆ ಬಿಡ್ತಿದ್ದೆ. ನನ್ನ ಹಸ್ಬೆಂಡ್ ಕೆಲವೊಂದು ಸತಿ ತಟ್ಟೆಲ್ಲ ಬಿಸಾಕಿದ್ದು ಇದೆ. ಹಾಗೆ ನೀನು ಕೆಲವೊಂದು ಪ್ರಾಡಕ್ಟ್ದು ಡೇಟ್ ಎಕ್ಸ್ಪೈರಿ ಆಗಿತ್ತು, ಅದನ್ನೆಲ್ಲ ತೆಗಿತಾ ಇದ್ದೆ ಸೆಗ್ರಿಗೇಟ್ ಮಾಡೋಣ ಅಂತೇಳಿ. ಹಾಗೆಯೇ ಫ್ರಿಜ್ ಒಳಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮೇಲ್ಗಡೆನೂ ಸ್ವಲ್ಪ ಧೂಳಾಗ್ಬಿಟ್ಟಿತ್ತು. ನಮ್ಮನೇಲಿ ಇತ್ತೀಚೆಗೆ ಏನೋ ಗೊತ್ತಿಲ್ಲ, ಒಂದು 2-3 ತಿಂಗಳಿಂದ ಸಿಕ್ಕಾಪಟ್ಟೆ ಇರುವೆ. ಅದರಲ್ಲಿ ನಮ್ಮ ಮಾಸ್ಟರ್ ಬೆಡ್ರೂಮಲ್ಲಂತೂ ಸಿಕ್ಕಾಪಟ್ಟೆ ಇರುವೆ. ಹಾಗೆ ಬೇರೆ ಕಡೆಯೂ ಇರುವೆ ಇದೆ, ಆದರೆ ಅಷ್ಟಿಲ್ಲ. ಆದರೆ ಮೇಲ್ಗಡೆ ಮಾತ್ರ ಫಸ್ಟ್ ಫ್ಲೋರಲ್ಲಿ ತುಂಬ ಅಂದರೆ ತುಂಬ ಇರುವೆ. ಹಾಗೆ ಫ್ರಿಜ್ ಮೇಲೂ ಕೂಡ ಸತ್ತೋಗಿರುವಂಥ ಇರುವೆಗಳೆಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಅಂದರೆ ನಾನು ಹತ್ತಿ ಇಳಿದು ಬಟ್ಟೆ ಹಿಂಡ್ಕೊಂಡು ಮತ್ತೆ ಕ್ಲೀನ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಹತ್ರನೇ ಸ್ವಲ್ಪ ಬಟ್ಟೆ ಎಲ್ಲ ಹಿಂಡಿಸ್ಕೊಂಡು ಒರೆಸ್ತಾ ಇದ್ದೆ. ಈ ಥರ ಅವ್ರು ಏನಾದರೂ ಹೆಲ್ಪ್ ಮಾಡಬೇಕು ಅಂದರೆ ಮಾಡ್ತಾರೆ. ಕೆಲವೊಂದು ಸತಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಅವ್ರು ಯಾವುದೇ ಕಾರಣಕ್ಕೂ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರೂ ಮಾಡೋದೇ ಇಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಬರಬೇಕು ಏನೇ ಒಂದು ವಿಚಾರದಲ್ಲಿ ಕೆಲಸ ಮಾಡಿಕೊಡೋದ್ರಲ್ಲಿ. ಈಗ ಕೆಲವೊಂದು ಸತಿ ಅವರೇ ಬಿರಿಯಾನಿ ಮಾಡ್ತೀನಿ ಅಂದ್ರೂ ಅಷ್ಟೇ, ಹೆಚ್ಕೊಡ್ತೀನಿ ಅಂದ್ರೂ ಅಷ್ಟೇ, ಅವ್ರಿಗೆ ಇಂಟ್ರೆಸ್ಟ್ ಬಂದರೆ ಬಿಡೋದಿಲ್ಲ, ಮಾಡಿ ಮುಗಿಸ್ತಾರೆ. ಇನ್ನು ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಫ್ರಂಟಲ್ಲಿ ಈ ಥರ ಎಲ್ಲ ಅಂದರೆ ಕೊಲಿನ ಹಾಕ್ಬಿಟ್ಟು ಒರೆಸ್ಕೊತಾ ಇದ್ದೆ. ನನಗೆ ಕರೆಕ್ಟಾಗಿರೋ ಬಟ್ಟೆನೇ ಸಿಗ್ತಾ ಇರಲಿಲ್ಲ ಅವತ್ತು. ಎಲ್ಲೋ ಇಟ್ಬಿಟ್ಟಿದೆ, ಅಂದರೆ ಇದ್ರದ್ದು ಮೈಕ್ರೋ ಫೈಬರ್ ಕ್ಲಾತು ಎಲ್ಲೋ ಇಟ್ಬಿಟ್ಟಿದೆ, ಎಲ್ಲಿಟ್ಟಿದ್ದೇನೆ ಅಂತ ನನಗೆ ಸಿಗ್ತಾ ಇರಲಿಲ್ಲ. ಹಾಗಾಗ್ಬಿಟ್ಟು ಈಗ ಕಿಚನ್ ಕ್ಲೀನಿಂಗ್ ಬೀಕೋ ಬ್ಯಾಂಬೋದು ಆ ಥರದ್ದೆಲ್ಲ ಕ್ಲಾತ್ ಬರುತ್ತಲ್ಲ, ಅದರಲ್ಲಿ ಒರೆಸ್ತಿದ್ದೆ. ಅದರಲ್ಲೂ ಏನಂದರೆ ವೈಟ್ ಅದರಲ್ಲಿರುವಂಥ ವೈಟ್ ಎಲ್ಲ ಫುಲ್ಲು ಫ್ರಿಜ್ ಮೇಲೆ ಅಂದ್ಕೊಡ್ತಾಯಿತ್ತು. ಹೇಗೇಗೋ ಮ್ಯಾನೇಜ್ ಮಾಡಿಕೊಂಡು ಯಪ್ಪ ಎಷ್ಟೊತ್ತಾಗತ್ತಪ್ಪ ಇದು ಅಂತ ಅಂದ್ಕೊಂಡು ಬೇಗ ಮಾಡ್ತಾಯಿದ್ದೆ. ಕೆಲವೊಂದು ಸತಿ ಒಂದೊಂದು ಈ ಥರ ಕೆಲಸ ಎಲ್ಲ ತುಂಬ ಹೊತ್ತು ಟೈಮ್ ತೊಗೊಳುತ್ತೆ. ಅದರಲ್ಲಿ ಈ ಥರ ಫ್ರಿಜ್ನ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಮಿನಿಮಮ್ 2 ಅವರ್ ಬೇಕೇ ಬೇಕು. ಪಾಪು ಹೆಂಗೋ ಸ್ವಲ್ಪ ಮಲಗಿರೋದ್ರಿಂದ ನನಗೂ ಕೂಡ ಬೇಗ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇನ್ನು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆ ಮನೆಯೆಲ್ಲ ಒರೆಸ್ಕೊತಾ ಇದೆ. ಇನ್ನು ಅಲ್ಲೊಂದು ಟ್ರೇ ಒಳಗೆ ಹೋಗ್ತಾನೆ ಇರಲಿಲ್ಲ, ಅದಕ್ಕೆ ನನ್ನ ಹಸ್ಬೆಂಡ್ ಹತ್ರನೇ ಹಾಕ್ಸ್ಕೊತಾ ಇದ್ದೆ. ಇನ್ನು ಪಾಪುಗೆ ಮತ್ತು ಕವನ್ಗೆಲ್ಲ ಸ್ವಲ್ಪ ಹಾಲೆಲ್ಲ ಮಾಡಿಕೊಡ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಮಾಡೋದಕ್ಕೆ ಅಂತೇಳಿ ಹಾಲು ಕಾಯಿಸ್ತಾ ಇದ್ದೆ. ಇವಾಗ ಪಾಪುಗೆ ಫಾರ್ಮುಲಾ ಮಿಲ್ಕ್ನೇ ಕೊಡ್ತಾ ಇರೋದು. ಒಂದು 15-20 ದಿನ ಆಯಿತು ಅಂದ್ಕೊತೀನಿ. ಯಾವುದೇ ರೀತಿ ಅಂದರೆ ಅದರಲ್ಲಿ ಪೌಡರ್ ಅಕ್ಕಿ ಆ ಥರ ಎಲ್ಲ ಏನೂ ಕೊಡೋದಿಲ್ಲ, ಫಾರ್ಮುಲಾ ಮಿಲ್ಕು ಕೊಡ್ತೀನಿ. ಅದ್ರ ಜೊತೆಗೆ ಬ್ರೆಸ್ಟ್ ಫೀಡಿಂಗ್ ಕೂಡ ಮಾಡ್ತೀನಿ. ಇನ್ನು ನಾನು ಡಾಕ್ಟರ್ ಹತ್ರ ಕೇಳಿಬಿಟ್ಟೆ ನಾನು ಫಾರ್ಮುಲಾ ಮಿಲ್ಕ್ನ ಕೊಡ್ತಾ ಇರೋದು. ಅಂದರೆ ನಾನಿವಾಗ ಎಮ್ಮೆ ಹಾಲನ್ನ ಕೊಡ್ತಾ ಇರೋದು, ನಾವು ಮನೆಗೆ ಎಮ್ಮೆ ಹಾಲನ್ನೇ ತರಿಸೋದು. ನಾನಿಲ್ಲಿ ಅದಕ್ಕೆ ಸ್ವಲ್ಪ ಏನು ಜಾಸ್ತಿ ಎಲ್ಲ ಸಕ್ಕರೆ ಎಲ್ಲ ಹಾಕಿ ಕೊಡೋದಿಲ್ಲ, ಸ್ವಲ್ಪ ಬೆಲ್ಲ ಹಾಕ್ತೀನಿ ಅಷ್ಟೇ. ಅಂದರೆ ಸ್ವಲ್ಪ ಅವಳಿಗೂ ಟೇಸ್ಟ್ ಇರಲಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು ಡಾಕ್ಟರ್ ಹತ್ರ ಕೇಳಿದೆ. ಅಂದರೆ ಜಾಸ್ತಿ ಹಾಕಬೇಡಿ, ಸ್ವಲ್ಪ ಕ್ವಾಂಟಿಟಿಲಿ ಹಾಕಿ ಅಂತೇಳಿ ಹೇಳಿದರು. ಅದಕ್ಕೆ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ತೀನಿ, 1 ಸ್ಪೂನಷ್ಟು ತುಪ್ಪ ಹಾಕಿ ಕೊಡ್ತೀನಿ. ಅಂದರೆ ಅವಳು ರಾಗಿ ಸರಿ ಅನ್ನಕ್ಕೆಲ್ಲ ತುಪ್ಪ ಎಲ್ಲ ಹಾಕ್ಸ್ಕೊಂಡು ತಿನ್ನೋದಿಲ್ಲ, ಹಾಗಾಗ್ಬಿಟ್ಟು ನಾನಿಲ್ಲಿ ಅಂದರೆ ಹಾಲು ಕುಡಿತಾಳಲ್ಲ ಆವಾಗಲೇ 1 ಸ್ಪೂನಷ್ಟು ತುಪ್ಪನ ಹಾಕ್ತೀನಿ. ಇನ್ನು ಕವನ್ಗೂ ಕೂಡ ಏನಂದರೆ ಹಾಲು ಮಾಡಬೇಕಾಗಿತ್ತು, ಅವನಿಗೆ ಬೂಸ್ಟ್ ಹಾಕಿ ಕೊಡ್ತೀನಿ. ಅವ್ನು ಬೇರೆ ಯಾವುದೇ ಪೌಡರ್ಸ್ ಎಲ್ಲ ಹಾಕಿದ್ರೂ ಇಷ್ಟಪಡೋದಿಲ್ಲ. ಕೆಲವೊಂದು ಸತಿ ಕುಡಿತಾನೆ, ಇಲ್ಲ ಅಂತ ಅಲ್ಲ. ಹಾಗಾಗಿ ನಾನು ಜಾಸ್ತಿನೇ ಅವನಿಗೆ ಬೂಸ್ಟ್ ಹಾಕಿಬಿಟ್ಟು ಕೊಡೋದು. ಇನ್ನು ಅವನಿಗೂ ತುಪ್ಪ ಹಾಕಿ ಕೊಡಬೇಕಾ ಅಂತೇಳಿ ಕೇಳ್ತಾ ಇದ್ದೆ. ಅವನಿಗೆ ತುಪ್ಪ ಅಂದರೆ ತುಂಬಾ ಇಷ್ಟ. ಅವನಿಗೆ ಈ ಮಟನ್ ಸಾರಿಗೂ ಬಿಡೋದಿಲ್ಲ, ತುಪ್ಪ ಹಾಕ್ಕೊಂಡೇ ತಿಂತಾನೆ ಹಾಗೆ. ಅದರಲ್ಲಿ ಇವಾಗ ತುಪ್ಪ ಅಂದರೆ ಬೆಣ್ಣೆ ಎಲ್ಲ ನಮ್ಗೆ ಅಷ್ಟಾಗಿ ಸಿಗ್ತಾ ಇಲ್ಲ, ಹಾಗಾಗಿ ಈ ಸತಿ ಮನೆಯಲ್ಲೇ ಕೆನೆ ಎಲ್ಲ ತೆಗೆದಿಟ್ಬಿಟ್ಟು ತುಪ್ಪನ ಕಾಯಿಸಿರೋದು. ಅಂದರೆ ನಾವು 2-3 ಲೀಟ್ರಷ್ಟು ಹಾಲನ್ನ ತರಿಸ್ತೀವಿ, ಎಮ್ಮೆ ಹಾಲನ್ನ. ಹಾಗಾಗಿಬಿಟ್ಟು ನಾವು ಮನೆಯಲ್ಲೇ ಈ ಸತಿ ಕೆನೆ ಎಲ್ಲ ತೆಗೆದ್ಬಿಟ್ಟು ತುಪ್ಪನ ಕಾಯಿಸಿರೋದು. ಅಂದರೆ ಕೆನೆ ತುಂಬಾ ಚೆನ್ನಾಗಿ ಗಟ್ಟಿಗೆ ಬರುತ್ತಲ್ವ, ಮನೆಯಲ್ಲೇ ನ್ಯಾಚುರಲಾಗಿ ಇರುತ್ತೆ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಕೆನೆ ಮಾಡಿದ್ದು. ಇನ್ನು ನಾನು ಈ ಥರ ಬಾಟಲ್ನಿಗೆ ಹಾಕಿ ರೆಡಿ ಮಾಡಿದೆ ಪಾಪುಗೆ ಹಾಲು ಕುಡಿಸೋಣ ಅಂತ ಹೇಳ್ಬಿಟ್ಟು. ನಾನು ತೊಗೊಂಡಿರೋದು ಫಿಲಿಪ್ಸ್ 17ದು, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಹಾಗೆಯೇ ಪಾಪುಗೆ ಈ ಥರ ಪೊಸಿಷನಲ್ಲಿ ಅಂದರೆ ದಿಂಬು ಮೇಲೆ ತಲೆ ಮಲಗಿಸ್ಬಿಟ್ಟು ಕುಡಿಸ್ಬೇಕು, ಅದು ಬಿಟ್ಟರೆ ಈ ಥರ ಕೂರಿಸ್ಕೊಂಡು ಕುಡಿಸ್ಬೇಕು. ಅವಳು ಆಟ ಆಡಿಕೊಂಡು ಮೈ ಮೇಲೆಲ್ಲ ಚೆಲ್ಕೊಂಡು ಹಾಲನ್ನೆಲ್ಲ ಕುಡಿತಾ ಇದ್ಲು. ಹಾಗಾಗಿ ನಾನೇ ಸರಿ ಅಂತೇಳಿ ಕುಡಿಸೋಣ ಅಂತೇಳಿ ಕೊಡ್ತಾಯಿದ್ದೆ. ಅದರಲ್ಲಿ ಬೇರೆ ಬಟ್ಟೆಗೆಲ್ಲ ಸ್ವಲ್ಪ ಹಾಲೆಲ್ಲ ಚೆಲ್ಕೊಂಬಿಟ್ಲು ಅಂತ ಹೇಳಿಬಿಟ್ಟು ಬಟ್ಟೆ ತೊಗೊಂಬರೋಣ ಅಂತೇಳಿ ಹೋಗಿದ್ದೆ. ಅವಳು ನೋಡಿ ಎಷ್ಟು ಆಟಾಡ್ತಾ ಇದ್ದಾಳೆ, ಬಾಟ್ಲೆ ಬೀಳ್ಸೋದು, ಇದು ಮಾಡೋದು, ಎತ್ಕೊಳ್ಳೋದೆಲ್ಲ ಮಾಡ್ತಾಯಿದ್ಲು.
ಸರಿ ಅವಳಿಗೆ ಒಂದೊಂದು ಸತಿ ಏನಂದರೆ ಇಷ್ಟಪಡ್ತಾಳೆ, ಹಾಲು ಕುಡಿತಾಳೆ, ಇಲ್ಲ ಅಂತಲ್ಲ. ಕೆಲವೊಂದು ಸತಿ ಕುಡಿಯೋದಿಲ್ಲ. ಸ್ಟಾರ್ಟಿಂಗು ಒಂದು 2-3 ದಿನ ಹಾಲು ಅಷ್ಟಾಗಿ ಇಷ್ಟಪಟ್ಟು ಏನು ಕುಡಿತಾ ಇರಲಿಲ್ಲ. ನೋಡಿ ಹಾಲು ಕುಡಿ ಅಂದರೆ ಹೆಂಗೆ ಮಾಡ್ತಾ ಇದ್ದಾಳೆ, ಬಟ್ಟೆ ಇಟ್ಕೊಂಡು ಆಟ ಆಡೋದು, ಕಿತಾಪತಿ ಮಾಡೋದು, ಬರೀ ಈ ಥರದೇ ಇವಾಗ ಆ್ಯಕ್ಟಿವಿಟಿ ಜಾಸ್ತಿ ಮಾಡ್ತಾಳೆ. ಹಾಗೆಯೇ ನಾನು ಕೂಡ ಕಾಫಿ ಕುಡಿಯೋಣ ಅಂತ ಹೇಳಿ ಇಸ್ಕೊಂಬರೋದಕ್ಕೆ, ಅಂದರೆ ಕೆಳಗಡೆ ಅಮ್ಮ ಎಲ್ಲ ಮಾಡಿದರು ಕಾಫಿ, ಹಂಗಾಗಿ ನನಗೆ ಕೊಟ್ಟರು ಅಂತ ಹೇಳ್ಬಿಟ್ಟು ಇಸ್ಕೊಂಬರೋದಕ್ಕೆ ಹೋಗಿದ್ದೆ. ಅವಳು ಆ ಗ್ಯಾಪಲ್ಲಿ ನನ್ನ ಲೋಟ ನೋಡಿದ್ಲಲ್ಲ, ಅವಳಿನ ಎಲ್ಲಿ ಕುಡಿತಾಳೆ, ಅವಳಿಗೆ ಆ ಥರ ಏನಾದರೂ ನಾವೇನಾದರೂ ಇಟ್ಕೊಂಡಿದ್ರೆ ಅದನ್ನು ನೋಡಬೇಕು. ಅವಳು ಏನು ಮಾಡ್ತಿದ್ದಾರೆ, ಇವರು ಏನು ಕುಡಿತಿದ್ದಾರೆ, ಅದನ್ನು ಕುಡಿಸು ಅಂತ ಹೇಳಿ ಇದು ಮಾಡ್ತಾಯಿದ್ಲು. ನೋಡಿ ಹೆಂಗೆ ನೋಡ್ತಾಳೆ. ಹಾಲು ಕುಡಿ ಅಂದರೆ ಕಿತಾಪತಿ ಮಾಡೋದು. ಇನ್ನು ಕವನ್ಗೂ ಕೂಡ ಹಾಲೆಲ್ಲ ಮಾಡ್ಕೊಂಬಂದಿದ್ನಲ್ಲ, ಅವನು ಕೂಡ ಕುತ್ಕೊಂಡು ಬಿಸ್ಕೆಟ್ ತಿಂತಾ ಇದ್ದ. ಆಚೆ ಕಡೆ ಕುತ್ಕೊಂಡು ಹಾಗೆ ಸ್ವಲ್ಪ ಪಾಪುದು ಉಗುರೆಲ್ಲ ಕಟ್ ಮಾಡಬೇಕಾಗಿತ್ತು, ತುಂಬ ಬೆಳೆದಿತ್ತು. ಇನ್ನು ಕವನು ಸ್ವಲ್ಪ ಬಿದ್ದು ಬಂದುಬಿಟ್ಟಿದ್ದ ಮಧ್ಯಾಹ್ನ ಆಟಾಡೋದಕ್ಕೆ ಹೋಗಿ. ಅಂದರೆ ಇವಾಗ ಸ್ಕೂಲ್ ರಜೆ ಆಯಿತು ಅವನಿಗೆ, ಸೆಕೆಂಡ್ ಸ್ಯಾಟರ್ಡೆ ಮತ್ತು ಥರ್ಡ್ ಸ್ಯಾಟರ್ಡೆ ಸ್ಕೂಲ್ ರಜೆ ಕೊಡ್ತಾರೆ. ಈ ಥರ ಮಕ್ಕಳು ರಜೆ ಕೊಟ್ಟರೆ ಮನೇಲಿ ಇರೋದು ಬಿಟ್ಟು ಈ ಥರ ಹೋಗಿ ಬಿದ್ದು ಬರೋದು, ಎದ್ದೇಳೋದು, ಈ ಥರದ್ದೇ ಜಾಸ್ತಿ. ಬೀಳೋದೆ ಎದ್ದೇಳೋದು ಅಂದರೆ ತುಂಬ ಜಾಸ್ತಿ. ಫುಲ್ಲು ಹೆಗ್ಲ ಹತ್ರ ಅಂದರೆ ಭುಜದ ಹತ್ರ, ತೋಳು ಅಂದರೆ ಮೊಣಕೈ ಹತ್ರ ಎಲ್ಲ ತುಂಬ ಹೊಡ್ತಾ ಬಿದ್ದಿತ್ತು. ಅದನ್ನೇ ಹೇಳ್ತಾಯಿದ್ದೆ, ಏನೋ ನೀನು ಬರೀ ಇದೇ ಆಯ್ತಲ್ಲ ಯಾವಾಗ ನೋಡಿದ್ರು ಅಂತ ಹೇಳ್ಬಿಟ್ಟು ಅವನಿಗೆ ಸ್ವಲ್ಪ ಬುದ್ಧಿ ಹೇಳ್ತಾಯಿದ್ದೆ. ಅವ್ನು ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಓಡೋಗೋದೆಲ್ಲ ಮಾಡ್ತಾನೆ. ಹಾಗೆಯೇ ಪಾಪುದು ಉಗುರೆಲ್ಲ ಕಟ್ ಮಾಡಬೇಕಿತ್ತು. ಇನ್ನು ಇವಳು ಉಗುರು ಕಟ್ ಮಾಡಿದ್ರೆ ಸುಮ್ಮನೆ ಮಾಡಿಸ್ಕೊಳ್ಳೋದಿಲ್ಲ. ಅದನ್ನ ಎಳಿಯೋದು, ಇದನ್ನ ಎಳಿಯೋದು, ನೀಟಾಗಿ ಕೈಯೇ ಕೊಡೋದಿಲ್ಲ, ಇಳಿಯೋದು ಮಾಡೋದೆಲ್ಲ ಸಿಕ್ಕಾಪಟ್ಟೆ ತರಲೆ ಆಗಿಬಿಟ್ಟಿದ್ದಾಳೆ ಪಾಪು ಅಂದರು ಇತ್ತೀಚಿನ ದಿನಗಳಲ್ಲಿ. ಅಂದರೆ ಅವಳು ಸ್ವಲ್ಪ ದೊಡ್ಡವಳಾದ್ಲಲ್ವ, ಅವಳು ನಮ್ಮ ಜೊತೆ ಅಂದರೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿ ಕೂತ್ಕೊಳ್ಳೋದಿಲ್ಲ. ನೋಡಿ ಆ ಬಾಕ್ಸಲ್ಲಿ ಯಾಕೆ ಹೋಗೋದು, ಅದು ಇದು ಕಿತಾಪತಿ ಮಾಡ್ತಾನೇ ಇರ್ತಾಳೆ. ಯಾವಾಗಲೂ ಅಷ್ಟೇ ಇವಳು ಆ ಬಾಕ್ಸಲ್ಲಿ, ಅಂದರೆ ನೇಲ್ ಕಟ್ ಮಾಡೋ ಬಾಕ್ಸ್ ಇದೆಯಲ್ಲ ಅದನ್ನು ತೆಗಿಬೇಕು, ಅದರಲ್ಲಿ ಇರೋದನ್ನ ಬಾಯಿಗೆ ಹಾಕ್ಕೋಬೇಕು ಅಷ್ಟೇ. ಇನ್ನು ಪಾಪುಗೆ ನಾನು ಕಟರೆಲ್ಲ ಏನೂ ಯೂಸ್ ಮಾಡೋದಿಲ್ಲ. ಈ ಒಂದು ಮಷೀನ ನಾನು ಫ್ಲಿಪ್ಕಾರ್ಟಲ್ಲಿ 200 ರೂಪಾಯಿನ ಕೊಟ್ಟು ತೊಗೊಂಡಿದ್ದು. ನಿಮಗೆ ಬೇಕು ಅಂದರೆ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆಯೇ ನಾ ಪಾಪುಗೆ ಈ ಥರ ಇದರಲ್ಲೇ ನಾನು ಯಾವಾಗಲೂ ಉಗುರು ಕಟ್ ಮಾಡೋದು. ಅವಳಿಗಂತೂ 2-3 ದಿನದಲ್ಲೇ ಉಗುರು ಬೆಳೆದು ಬಿಡುತ್ತೆ. ಕಟರ್ಗಿಂತ ಈ ಥರ ಮಷಿನ್ ತುಂಬಾ ಬೆಸ್ಟ್ ಅನಿಸುತ್ತೆ. ಕಟರಲ್ಲಿ ಕೆಲವೊಂದು ಸತಿ ಚರ್ಮ ಕಟ್ಟಾಗೋದು, ಸ್ವಲ್ಪ ತುದಿಲಿದ್ರೆ ಮಕ್ಕಳಿಗೂ ಕೂಡ ಉರಿಗೆ ಬರೋದು, ಆ ಥರ ಎಲ್ಲ ಆಗುತ್ತೆ. ಈ ಮಷಿನ್ ತುಂಬಾ ಚೆನ್ನಾಗಿದೆ. ಇದಕ್ಕೆ ಜಸ್ಟ್ 2 ಶೆಲ್ನ ಇನ್ಸರ್ಟ್ ಮಾಡಿದ್ರೆ ಸಾಕು. ಯಾವುದೇ ರೀತಿ ಚಾರ್ಜರ್ ಹಾಕೋವಂಥ ಅವಶ್ಯಕತೆಯೂ ಇಲ್ಲ, ಅದಕ್ಕೆ ಚಾರ್ಜರ್ ಪಾಯಿಂಟ್ ಕೂಡ ಇಲ್ಲ. 2 ಶೆಲ್ ಯೂಸ್ ಮಾಡಿದ್ರೆ ಸಾಕು. ಹಾಗೆಯೇ ಈ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಕೂಡ ಬಂತು. ನಿಮ್ಗೇನಾದರೂ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ ಮುಗಿಸಿದ್ದೀನಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.